ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. 27ನೇ ಸೂತ್ರ, 26ನೇ ಸೂತ್ರ ನಿನ್ನೆ ಅದರ 25, 26 ಒಟ್ಟಿಗೆ ಆಯಿತು. ವಿವೇಕ ಖ್ಯಾತಿರ್ ಅವಿಪ್ಲವ ಹಾನೋಪಾಯ. ಅಂದರೆ ಈ ವೃತ್ತಿಗಳು, ಮನಸ್ಸಿನ ತಾಪಗಳು, ದೇಹದ ತೊಂದರೆಗಳು ಎಲ್ಲವನ್ನೂ ನಿವಾರಿಸಿಕೊಳ್ಳುವ ಸರಿಯಾದ ಉಪಾಯ ಅಂದರೆ ವಿವೇಕ ಖ್ಯಾತಿ, ವಿವೇಕ ಉದ್ಭವ ಆಗುವಂಥದ್ದು. ಅದರಿಂದ ಪೂರ್ಣ ಸಮಾಧಾನ, ಅವಿಪ್ಲವ ಅನ್ನೋ ಶಬ್ದ ಬಳಸ್ತಾರೆ. ವಿಪ್ಲವ ಅಂದರೆ ಗಲಾಟೆ, ಅವಿಪ್ಲವ ಅಂದರೆ ಗಲಾಟೆ ಇಲ್ಲದೆ ಇರ್ತಕ್ಕಂಥ, ತನುವಿನ ಗಲಾಟೆ ಇಲ್ಲ, ಮನಸ್ಸಿನ ಗಲಾಟೆ ಇಲ್ಲ, ಬುದ್ಧಿಯ ಗಲಾಟೆ ಇಲ್ಲ, ಚಿತ್ತದ ಗಲಾಟೆ ಇಲ್ಲ ಅಂದಾಗ ಮನುಷ್ಯ ಶಾಂತನಾಗ್ತಾನೆ, ವಿವೇಕಿ ಆಗ್ತಾನೆ. ಅಂತಹ ವಿವೇಕ ಪ್ರಜ್ಞೆಗೆ ಅಂದರೆ ಸಮಾಧಿ ಅಥವಾ ಸವಿಕಲ್ಪ ಸಮಾಧಿಯನ್ನು ಪಡೆದಂತಹ, ವಿವೇಕ ಖ್ಯಾತಿಯನ್ನು ಪಡೆದಂತಹ ಆ ಚಿತ್ತ ಭೂಮಿಕೆಗೆ 7 ಅವಸ್ಥೆಗಳು ಇರುತ್ತೆ ಅಂತ ಹೇಳ್ತಾರೆ. ಅದೇ 27ನೇ ಸೂತ್ರ. ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ. ಆ ಪ್ರಜ್ಞೆಯು ಸಪ್ತಧಾ ಅಂದರೆ 7 ವಿಧವಾಗಿ, 7 ವಿಧವಾದ ವಿಭಾಗಗಳಾಗಿ, ಪ್ರಾಂತ ಅಂದರೆ ವಿಭಾಗ ಅಂತ ತಗೋಬೇಕು, ವಿಭಾಗಗಳಾಗಿ ಮಾರ್ಪಡತ್ತೆ. ಅಂದರೆ 7 ಅವಸ್ಥೆಗಳು. ಹೆಂಗೆ ಶರಣರು ಭಕ್ತ ಸ್ಥಳ, ಭಕ್ತಜ್ಞ, ಏನು ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಷಡ್ಸ್ಥಳ ಭಾಗವನ್ನು ವಿಭಾಗಿಸ್ತಾರೆ. ಮತ್ತು ಅದರಲ್ಲಿ ಮತ್ತೆ ಉಪಸ್ಥಳಗಳು ಅಂತ ಬರುತ್ತೆ. ಹಾಗೆ ಈ ಚಿತ್ತಕ್ಕೆ ಅಥವಾ ಅವನ ಪ್ರಜ್ಞೆಗೆ 7 ಭೂಮಿಕೆಗಳು, 7 ವಿಭಾಗಗಳು ಉಂಟಾಗ್ತವೆ. ಅದು ಬಹಳ ವಿಶೇಷವಾದಂಥ. ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ. ಅಂದರೆ ಯೋಗಿ ಆಗ್ತಾ 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 ಮನುಷ್ಯನಿಗೆ ಈ ಪ್ರಪಂಚದ ಬಂಧನಗಳು, ಹುಟ್ಟು ಗುಣಗಳ ಬಂಧನಗಳು ಕಳಚ್ತಾ ಹೋಗ್ತವೆ. ಹಸಿವು, ತೃಷೆ, ನಿದ್ರೆ ಆಗಿರಬಹುದು, ಅರಿಷಡ್ವರ್ಗಗಳಾಗಿರ್ಬೋದು, ಸಪ್ತ ವ್ಯಸನಗಳಾಗಿರ್ಬೋದು, ಅಷ್ಟಮದಗಳಿರ್ಬೋದು. ಇವ್ಯಾವೂ ಕೂಡ ಯೋಗಿಯನ್ನು ಬಾಧಿಸೋದಿಲ್ಲ. ಯಾರು ಈ ಜಗತ್ತಿನಲ್ಲಿ ಅತಿಯಾಗಿ ಕರ್ಮ ಮಾಡಬೇಕಪ್ಪ ಅಂದರೆ, ಯಾರು ಹುಟ್ಟು ಗುಣಗಳಿಗೆ ಸಿಕ್ಕೊಂಡಿರ್ತಾರೆ, ಯಾರು ಯೋಗ ಮಾಡೋದಿಲ್ಲ, ಅವರು ಅತಿಯಾಗಿ ಕೆಲಸ ಮಾಡಬೇಕಾಗ್ತದೆ. ನಾನು ನೋಡಿದ್ದೀನಿ ಕೆಲವು ಧರ್ಮ ಮುಖಂಡರುಗಳು ಅನ್ನಿಸ್ಕೊಂಡಂಥವರು ಕೂಡ ಅವರು ಬಹಳ ಒಂದು ಧರ್ಮ ಅಥವಾ ಒಂದು ಸಂಸ್ಥೆ, ಕೆಲವು ಸಂಸ್ಥೆಗಳನ್ನು ನೋಡ್ಕೊಳ್ಳೋದ್ರಲ್ಲೇ ಸುಸ್ತಾಗಿ ರೋಗ ಬಂದು ಒದ್ದಾಡ್ತಿರ್ತಾರೆ. ಅದೇ ದೊಡ್ಡ ದೊಡ್ಡ ನಾಯಕರುಗಳನ್ನು ನಾವು ಗಮನಿಸಿದ್ರೆ ಅವಾಗೆಲ್ಲ ಸೌಲಭ್ಯಗಳಿರುತ್ತೆ, ನಿಜ. ಸೌಲಭ್ಯಗಳು ಇಲ್ಲದಿದ್ದಾಗಲೂ ಕೂಡ ಅವರು ಹೆಚ್ಚು ಕೆಲಸ ಮಾಡ್ತಾರೆ, ಆದರೆ ಕಡಿಮೆ ದಣ್ಕೊಂತಾರೆ. ಯಾಕೆ ಅಂದರೆ ಯೋಗ ಮಾರ್ಗದಲ್ಲಿ ಅವರು ಪ್ರವಹಿಸ್ತಿರ್ತಾರೆ, ಪ್ರಕೃತಿಗೆ ಅನುಸಾರವಾಗಿ ಬದುಕ್ತಿರ್ತಾರೆ. ಯಾರು ಪ್ರಕೃತಿಯನ್ನು ಅನುಸರಿಸಿಕೊಂಡು ಬದುಕ್ತಾರೋ ಯೋಗ ಮಾರ್ಗದಲ್ಲಿ ಮುಂದೆ ಹೋಗ್ತಾರೆ. ಯಾರು ಯೋಗ ಮಾರ್ಗದಲ್ಲಿ ಮುಂದೆ ಹೋಗ್ತಾರೋ ಅವರ ಎಲ್ಲ ಕರ್ಮಗಳು ಕಾಯಿಕಗಳಾಗಿ ಪರಿವರ್ತನೆ ಆಗ್ತವೆ. ಆವಾಗ ಬಸವಣ್ಣನವ್ರದ್ದೊಂದು ವಚನ ಇದೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು.
ಈ 7 ಭೂಮಿಕೆಗಳಲ್ಲಿ ಈ 7 ಭೂಮಿಕೆಗಳನ್ನು ಸಿದ್ಧ ಮಾಡಿಕೊಂಡಂಥವ್ರು, ಅವುಗಳನ್ನು ಅರ್ಥ ಮಾಡಿಕೊಂಡಂಥವ್ರು ಹೀಗೆ ಬದುಕ್ತಾರೆ. ಅವ್ರ ಯೋಗ ಜೀವನ, ಅವ್ರ ಯೋಗ ಮಾರ್ಗದಲ್ಲೇ ಇರ್ತಾರೆ, ಸಂಸಾರದಲ್ಲಿದ್ದರೂ ಕೂಡ. ಅದನ್ನು 4 ಮತ್ತು 3 ಭೂಮಿಕೆಗಳಾಗಿ ವಿಭಾಗಿಸ್ತಾರೆ. ಬಹಿರಂಗದ 4, ಅಂತರಂಗದ 3 ಭಾಗಗಳಾಗಿ ವಿಭಾಗಿಸ್ತಾರೆ. ಅಂದರೆ ಈ ಸಪ್ತಧ ಅಂದರೆ ಸಪ್ತವಿಧವಾದ ಭೂಮಿಕೆಗಳು, ಪ್ರಜ್ಞೆಯ ಭೂಮಿಕೆಗಳು ಯಾವ್ಯಾವುದು ಅಂತ ಹೇಳಿದಾಗ ಅವುಗಳನ್ನು ಬಹಿರಂಗದ 4, ಅಂತರಂಗದ 3, 7 ವಿಭಾಗಗಳಾಗಿ ವಿಭಾಗಿಸ್ತಾರೆ. ಅದನ್ನು ಮಲ್ಲಿಕಾರ್ಜುನ ಗುರುಗಳು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಪತಂಜಲಿ ಯೋಗ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಜ್ಞೇಯ ಶೂನ್ಯ ಅವಸ್ಥೆ. ಇವ 4 ಬಹಿರಂಗದ ಅವಸ್ಥೆಗಳು. ಅಂದರೆ ಬಹಿರಂಗ ಅಂದರೆ ಬಹಿರಂಗ ಅಲ್ಲ, ಅದು ಅಂತರಂಗದ್ದೇ. ಹಾಗೆ ನೋಡ್ತಾ ಹೋದ್ರೆ ಅಯ್ಯೋ ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಪಟ್ಟಿದ್ದು ಅಂತ ಇಟ್ಕೊಳ್ಬಹುದು. ಕಾಯಕ ಮಾಡೋದು ಅಥವಾ ಮಾಡದೇ ಇರೋದು ಇದಕ್ಕೆ ಸಂಬಂಧಪಟ್ಟ ಅಂತ ಇಟ್ಕೊಳ್ಬಹುದು. ಮೊದಲನೇದು ಜ್ಞೇಯ ಶೂನ್ಯ, ಎರಡನೇದು ಹೇಯ ಶೂನ್ಯ, ಮೂರನೇದು ಪ್ರಾಪ್ತಿ, ನಾಲ್ಕನೇದು ಚಕೀರ್ಷ ಶೂನ್ಯ ಅಂತ. ಇವೆಲ್ಲ ಸ್ವಲ್ಪ ನಿಮ್ಗೆ ಹೊಸದಾಗುತ್ತೆ. ಜ್ಞೇಯ ಶೂನ್ಯ ಅಂದರೆ ಈ ತಿಳಿಬೇಕಾದ್ರೆ, ತಿಳುವಳಿಕೆ ಪಡ್ಕೋಬೇಕಾದ್ರೆ, ಜ್ಞಾನ ಮಾಡ್ಕೋಬೇಕಾದ್ರೆ ಮೂರು ತ್ರಿಪುಟಿ ಬೇಕು. ಜ್ಞಾನ, ಜ್ಞೇಯ, ಜ್ಞಾತೃ. ಅಂದರೆ ಜ್ಞಾನ ಯಾವುದನ್ನು ನಾವು ಅರಿತೀವಲ್ಲ ಅದು ಜ್ಞಾನ. ಜ್ಞೇಯ ಅಂದರೆ ತಿಳಿಯುವ ಕ್ರಿಯೆ, ಜ್ಞಾತೃ ಅಂದರೆ ತಿಳಿಯುವವನು. ಈ ಎಲ್ಲವೂ ಶೂನ್ಯ ಆಗ್ತವೆ ಯೋಗಿಗೆ. ಜ್ಞೇಯ ಶೂನ್ಯ, ಏನೂ ತಿಳ್ಕೋಬೇಕಾದ ಅಗತ್ಯ ಇಲ್ಲ. ಓದಬೇಕು, ಕಲಿಬೇಕು, ಇನ್ನೊಂದು ಭಾಷೆ ಕಲಿಬೇಕು, ಇದ್ಯಾವುದೂ ಕೂಡ ಆ ಪ್ರಜ್ಞೆ ಮುಟ್ಟಿದಂಥವ್ರಿಗೆ, ಆ ಜ್ಞೇಯ ಶೂನ್ಯ ಸ್ಥಿತಿಯನ್ನು ಮುಟ್ಟಿದಂಥವ್ರಿಗೆ ಅದೇನು ಬೇಕು ಅಂತ ಅನಿಸಲ್ಲ. ಹೇಯ ಶೂನ್ಯ, ಹೇಯ ಅಂದರೆ ತ್ಯಜಿಸಲ್ಪಡ್ತಕ್ಕಂಥದ್ದು, ಕಡಿಮೆ ಮಾಡ್ಕೊಳ್ತಕ್ಕ. ಈಗ ಉದಾಹರಣೆಗೆ ಕ್ರೋಧ ಇದ್ದರೆ ಕ್ರೋಧ ಬಿಡಬೇಕು, ಲೋಭ ಇದ್ದರೆ ಲೋಭ ಬಿಡಬೇಕು. ಇವೆಲ್ಲ ಹೇಯಗಳು. ಸಂಸಾರ ಹೇಯ ಸ್ಥಳ ಅಂತ ಶರಣ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಬಿಡಬೇಕಾದದ್ದು, ತ್ಯಜಿಸಬೇಕಾದದ್ದು ಅಂತ ಅರ್ಥ. ಅದು ಹೇಯ ಶೂನ್ಯ. ಅಲ್ಲಿ ಯೋಗಿ ಆ ಗುಣಗಳನ್ನೇ ದಾಟಿರೋದ್ರಿಂದ, ಆ ಗುಣಗಳಿಗೆ ಬಳಕೆಯಾಗುವ ಶಕ್ತಿಯನ್ನು ಆತ್ಮಸ್ವರೂಪ ಮಾಡಿರೋದ್ರಿಂದ ಅವನಿಗೇನು ಬಿಡಬೇಕಾದ್ದು, ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ನನಗೆ ಮಾರಕ, ಇದು ಪೂರಕ ಯಾವುದೂ ಇರೋದಿಲ್ಲ. ಇದು ಹೇಯ ಶೂನ್ಯ. ಮುಂದಿಂದು ಪ್ರಾಪ್ತಿ. ಗಳಿಸ್ಕೋಬೇಕಾದದ್ದು ಏನಿದೆ ಜಗತ್ತಿನಲ್ಲಿ ಅದನ್ನು ಗಳಿಸ್ಕೊಂಡ್ಬಿಟ್ಟ ಯೋಗಿ. ಹಾಗಾದ್ರೆ ಗಳಿಸ್ಕೊಳ್ಳೋದೇನು? ಅದೊಂದು ಅವಸ್ಥೆ ಅವನು ಗಳಿಸ್ಕೋಬೇಕಾದ್ದು. ನಿರ್ವಿಕಲ್ಪ ಸಮಾಧಿ ಅಂತೇನಿದೆಯಲ್ಲ ಅದು ಗಳಿಸ್ಕೋಬೇಕಾದ್ದು. ಈ ಜಗತ್ತಿನ ವಸ್ತುಗಳನ್ನು ಗಳಿಸ್ಕೊಳ್ಳೋಕೆ ಹೋದರೆ ಅದೆಂದಿಗೂ ಮುಗಿಲಾರದ ಕಥೆ. ಅದನ್ನು ನಾವು ಎಂಡ್ ಮಾಡಬೇಕು, ಇಲ್ಲ ವಿಧಿ ಬಿಡಿಸ್ಬೇಕು. ಇಡೀ ವಿಶ್ವವನ್ನೇ ಕೊಟ್ಟರು, ಭೂಮಿಯನ್ನೇ ಕೊಟ್ಟರು, ಭೂಮಿಗೆ ಬೇಕಾದಷ್ಟು ಎಲ್ಲ ಸಂಪತ್ತು ನಂದೇ ಆದರೂ ಕೂಡ ಅದು ಇನ್ನೂ ಬೇಕು 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 ಅನ್ಸುತ್ತೆ. ಈಗ ಅಮೆರಿಕದವ್ರು ನೋಡ್ತಾ ಇದ್ದೀರಿ, ಅಮೆರಿಕದ ಅಧ್ಯಕ್ಷನ ನೋಡ್ತಾ ಇದ್ದೀರಿ, ಹುಚ್ಚಾಡ್ದಂಗೆ ಆಡ್ತಿದ್ದಾನೆ. ಯಾಕೆ ಅಂದರೆ ಎಲ್ಲದೂ ಬೇಕು ಬೇಕು. ಬೇರೆ ದೇಶದ ಅವ್ರನ್ನ ತಪ್ಪು ಮಾಡಿದರೆ ಅವ್ರಿಗೆ ಬೇರೆ ಥರ ಶಿಕ್ಷೆ ಕೊಡ್ಲಿಕ್ಕೆ ಬರುತ್ತೆ. ಆದರೆ ಒಂದು ದೇಶದ ರಾಜನನ್ನು, ಅಂದರೆ ಆ ಮುಖ್ಯಸ್ಥನನ್ನು ಮತ್ತು ಮುಖ್ಯಸ್ಥನ ಪತ್ನಿಯನ್ನು ಈ ಅಪರಾಧಿಗಳನ್ನ ಇಟ್ಕೊಂಡ್ಬಂದಂಗೆ ಅವರು ಅಪರಾಧ ಮಾಡ್ತಿದ್ರು ಅಂತ ಅವ್ನು ಹೇಳೋದು. ಮಾದಕ ಪದಾರ್ಥ ವ್ಯಾಪಾರ ಮಾಡ್ತಿದ್ರು ಇವರು ಅಂತ ಹೇಳಿ. ಸರಿ, ಆದರೆ ದೇಶದ ಮುಖ್ಯಸ್ಥ ಅಂತ ನೀವು ಒಪ್ಕೊಂಡ್ಮೇಲೆ ಹಂಗೆ ಅಪರಾಧಿ ಹಿಡ್ಕೊಂಡ್ಬಂದಂಗೆ ಹಿಡ್ಕೊಂಬರಕ್ಕೆ ಬರಲ್ಲ. ಅಂದರೆ ಇವ್ರುಗಳಿಗೆ ಏನು ಕೊಟ್ಟರು ಸಮಾಧಾನ ಇರಲ್ಲ. ಯಾಕಂದರೆ ಅವರು ಮಾನವತ್ವದಲ್ಲಿ ಇರೋದಿಲ್ಲ. ಅವರು ಮಾನವೀಯತೆ ಅಂತಕ್ಕಂಥದ್ದೇ ಮರೆತು ಬಿಟ್ಟಿರ್ತಾರೆ. ಇರಾನ್ದವರಾದರೂ ಅಷ್ಟೇ. ಇರಾನಿನ ಅವನೊಬ್ಬ ತೀರ್ಕೊಂಡಲ್ಲ, ಅಂಥವರೆಲ್ಲ ಅವರು ಮಾನವತ್ವವನ್ನು ಗಾಳಿಗೆ ತೂರಿದಂಥವ್ರು. ಒಂದು ಮತಾಂಧರಾಗಿ, ಧರ್ಮಾಂಧರಾಗಿ, ಅಥವಾ ವಿವೇಕ ಪ್ರಜ್ಞೆಯನ್ನು ಕಳ್ಕೊಂಡು ಎಲ್ಲವನ್ನೂ ಬಿಟ್ಟಂಥವ್ರು.
ಅವ್ರಿಗೆ ಯಾವ ಜೀವನೂ ಮುಖ್ಯ ಅಲ್ಲ. ಅವ್ರು ಬೇಕಾದ್ರೆ ಹೊಡೆದು ಸಾಯಿಸ್ತಾರೆ, ಏನು ಬೇಕಾದ್ರೂ ಮಾಡಿಸ್ತಾರೆ. ಅಂದರೆ ಇಂಥವರಿಂದ ತೃಪ್ತಿ ಅನ್ನೋದು ಎಂದು 10 ಜನ್ಮ ಆದರೂ 100 ಜನ್ಮ ಆದರೂ ಅವ್ರಿಗೇನು ತೃಪ್ತಿ ಸಿಕ್ಕಲ್ಲ. ಅವರು ಆ ಸ್ಥಾನದಿಂದ ವಂಚಿತರಾಗಿ ಕೆಳಮಟ್ಟದ ಜನ್ಮಗಳನ್ನು ಪಡೀತಾರೆ. ಬುದ್ಧಿಮಾಂದ್ಯರಾಗಿ, ಆಮೇಲಿಂದ ಇನ್ನೂ ಅಂಗವಿಕಲರಾಗಿ, ಅತಿ ಅಂಗವಿಕಲರಾಗಿ, ಬುದ್ಧಿಮಾಂದ್ಯರಾಗಿ, ಆಮೇಲೆ ಸೇವಕರಾಗಿ, ಭಿಕ್ಷುಕರಾಗಿ. ಎಷ್ಟೋ ಜನ ರಾಜರುಗಳು ಮುಂದಿನ ಜನ್ಮ ಆಗ್ತೀವಿ ಅಂತ ಹೇಳ್ತಾರೆ. ಭಿಕ್ಷುಕರು ರಾಜರಾಗೋ ಸಾಧ್ಯತೆಗಳಿರುತ್ತೆ. ಇದು ಪ್ರಕೃತಿನಲ್ಲಿ ನಿರಂತರವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ಯೋಗಿಗೆ ಇವು ಯಾವೂ ಇಲ್ಲ. ಆದ್ದರಿಂದ ಪ್ರಾಪ್ತಿ ಮಾಡ್ಕೊಳ್ಬೇಕಾದದ್ದು ಏನೂ ಇಲ್ಲ ಜಗತ್ತಿನಲ್ಲಿ ಅವನಿಗೆ. ಯಾಕಂದರೆ ಇಡೀ ಜಗತ್ತೇ ನಂದು ಅಂತಾನು. ಅವನು ಏನು ಯಾರು ಪಟ್ಟಾಭಿಷೇಕ ಮಾಡಿಲ್ಲ, ಯಾರು ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಪರಮಾತ್ಮನಿಗೆ ಸೇರಿದವನು ನಾನು. ಹಾಗಾಗಿ ಪರಮಾತ್ಮನ ಜಗತ್ತೆಲ್ಲವೂ ನನ್ನದೇ. ಈ ಭಾವ ನಮ್ಮ ಹಿಮಾಲಯದ ಮಹಾತ್ಮರುಗಳಿಗೆ ಅಥವಾ 770 ಅಮರ ಗಣಗಳಿಗೆ ಈ ಭಾವ ಇರುತ್ತೆ. ಎಲ್ಲವೂ ನಮ್ಮದೇ ಅಥವಾ ಯಾವುದೂ ನಮ್ದಲ್ಲ. ಎಲ್ಲದೂ ನಂದೇ. ವಿಚಾರ ಮಾಡಿ ನೋಡಿದ್ರೆ ಎಲ್ಲದೂ ನಂದು. ಇನ್ನೂ ಸರಿಯಾಗಿ ವಿಚಾರ ಮಾಡಿದ್ರೆ ಯಾವುದು ನಂದಲ್ಲ. ನನ್ನ ದೇಹವೇ ನಂದಲ್ಲ ಅಂದಾಗ ಈ ಜಗತ್ತಿನ ಯಾವುದು ನಂದಲ್ಲ. ಇದು ಪ್ರಾಪ್ತಿ. ಕೊನೆಯದು ಚಕೀರ್ಷ ಶೂನ್ಯ. ಅಲ್ಲಿ ಅಷ್ಟೇ. ಏನಂದರೆ ಅವನಿಗೆ ಕ್ರಿಯೆಗಳಿಂದ ಮುಕ್ತ. ನಾಮರೂಪ ಕ್ರಿಯೆಗಳನ್ನು ಗೆದ್ದವರು ಅಂತ ಹೇಳ್ತಿರ್ತಾರೆ ಅಲ್ಲಮ್ಮ ಪ್ರಭುಗಳಿಗೆ. ಹಾಗೆ ಇವರು ಕ್ರಿಯೆಗಳಿಂದ ಮುಕ್ತರಾಗ್ತಾರೆ. ಅಂದರೆ ಏನು ಮಾಡಬೇಕಾದ್ದು ಅವ್ರಿಗೆ ಏನೂ ಇಲ್ಲ. ಕೆಲವು ಸಾರಿ ಅವರು 3 ದಿವಸ, 4 ದಿವಸ, ಒಂದೊಂದು ತಿಂಗಳುಗಟ್ಟಲೆ ಏನೂ ಆಹಾರ ಸ್ವೀಕರಿಸಲಾರದೆ, ನೀರು ಕುಡಿಲಾರದೆ ಕೂತ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಅಥವಾ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಳ್ಳೋ ಸಾಮರ್ಥ್ಯ ಬಂದ್ಬಿಡುತ್ತೆ ಅವರಿಗೆ. ಪರಮಾತ್ಮ ಈ ದೇಹವನ್ನು ಎಷ್ಟು ದಿವಸ ರಕ್ಷಣೆ ಮಾಡಬೇಕು, ಎಷ್ಟು ದಿವಸ ಈ ದೇಹವನ್ನು ಕಾಪಾಡ್ಕೋಬೇಕು, ಅವನೇ ಏನಾದರೂ ಆಹಾರ ಒದಗಿಸ್ತಾನೆ ಯಾವುದೋ ರೂಪದಲ್ಲಿ ಅಂತಾರೆ ಅವರು. ಆದ್ದರಿಂದ ಅವರಿಗೆ ಮಾಡಬೇಕಾದ ಚಕೀರ್ಷ ಶೂನ್ಯನಾಗಿಬಿಟ್ಟಿರ್ತಾರೆ ಅವರು. ಇನ್ನು ಅಂತರಂಗದ ಅವಸ್ಥೆಗಳು, ಚಿತ್ತದ ಭೂಮಿಕೆಗಳ ಬಗ್ಗೆ ಹೇಳ್ತಾರೆ. ಚಿತ್ತ ಕೃತಾರ್ಥಾವಸ್ಥೆ ಅಂತ ಬರ್ತದೆ. ಅಂದರೆ ಧನ್ಯತೆಯ ಮನೋಭಾವನೆ ಬರ್ತದೆ ಪೂರ್ಣವಾಗಿ. ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನ ಹುಟ್ಟು ಸಾರ್ಥಕ ಆಯಿತು ಅನ್ನುವಂಥದ್ದೇ ಚಿತ್ತ ಕೃತಾರ್ಥಾವಸ್ಥೆ. ಗುಣಲೀನಾವಸ್ಥೆ ಅಂತ ಬರ್ತದೆ. 2 ಗುಣಲೀನಾವಸ್ಥೆ ಅಂದರೆ ಯಾವ ಗುಣಗಳು, ಅಂದರೆ ಸದ್ಗುಣ ದುರ್ಗುಣಗಳ ಅರ್ಥ ಅವನಿಗಿಲ್ಲ. ಮಹಾದೇವೇಕನ ವಚನದಲ್ಲೂ ಕೂಡ ಬರ್ತದೆ. ಎಲ್ಲವನ್ನೂ ಮೀರಿ ನಿಂತಂಥವನಿಗೆ ನಿಮ್ಮ ಶರಣರನ್ನು ಕಾಯಗೊಂಡಿದ್ದವರಿನ ಬೇಡ ಅಂತೇಳಿ ಶರಣರ ಬೇರೆ ಬೇರೆ ವಚನಗಳಲ್ಲಿ ಬರುತ್ತೆ. ಅಂದರೆ ಅವರು ಕಾಯದ ಯಾವ ಬಂಧನಕ್ಕೂ ಒಳಪಟ್ಟವರಲ್ಲ. ಹಾಗಾಗಿ ಸದ್ಗುಣ ದುರ್ಗುಣ ಬೇಕು ಬೇಡ ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಇದು ಗುಣಲೀನಾವಸ್ಥೆ. ಕೊನೆಯದು ಆತ್ಮಸ್ಥಿತಿ ಸ್ವರೂಪ ಅವಸ್ಥೆ. ಆತ್ಮಸ್ವರೂಪ ಆಗೋಗ್ಬಿಟ್ಟಿರ್ತಾನೆ, ಆತ್ಮನೇ ಆಗೋಗ್ಬಿಟ್ಟಿರ್ತಾನೆ. ದೇಹ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಈ ಎಲ್ಲವನ್ನೂ ಅಳಿದು ಆತ್ಮಸ್ವರೂಪನಾಗಿದೆ. ಆದ್ರೆ ದೇಹದಲ್ಲೇ ಇರ್ತಾನೆ. ದೇಹ ಏನು ಬಿಟ್ಟಿರಲ್ಲ, ಬಿಡಬೇಕು ಅಂತಿಲ್ಲ. ಅದು ಕರ್ಮಾನುಸಂಧ ಯಾವಾಗ ಮರಣ ಬರ್ತದೆ. ಆದರೆ ಈ ಅವಸ್ಥೆಯನ್ನು ಅವನು ಗಳಿಸ್ಕೊಂಡಿರ್ತಾನೆ. ಆತ್ಮಸ್ಥಿತಿ ಅವಸ್ಥೆ ಬಂದ್ಬಿಟ್ಟಿರುತ್ತೆ. ಮತ್ತೆ ಹಿಂಗೆ ತಿಳ್ಕೊಬಾರದು ನೀವು. ಹಂಗಾದ್ರೆ ಇನ್ನು ಮುಗೀತು, ಯೋಗಿಗಳಿಂದೆಂದು ಹುಟ್ಟೋದಿಲ್ಲ, ಅವ್ರಿಗೆ ಮುಂದಿನ ಜನ್ಮನೇ ಇಲ್ಲ ಅಂತ ಅಲ್ಲ. ಭಾಳ ಜನ ಹಿಂಗೆ ತಿಳ್ಕೊಂಡಿದ್ದಾರೆ. ಮುಂದಿನ ಜನ್ಮ ಬೇಡ ಅಂತ ಶರಣರು ಹೇಳ್ತಾರೆ. ಅದರಿಂದ ಮುಂದಿನ ಜನ್ಮ ಯಾರಿಗೂ ಬರಲ್ಲ ಅಂತ ತಿಳ್ಕೊಬೇಡಿ. ಎಂಥ ಯೋಗಿಗೂ ಕೂಡ ಪರಮಾತ್ಮನ ನಿಯಮದಲ್ಲಿ 1000 ವರ್ಷಗಳ ನಂತರ, 100 ವರ್ಷಗಳ ನಂತರ ಮತ್ತೆ ಹುಟ್ಟಿ ಬರ್ಬೋದು. ನಮ್ಮ ಹಾಗೆ ನಿಮ್ಮ ಹಾಗೆ ತಕ್ಷಣ ಹುಟ್ಟಿ ಬರಲ್ಲ ಅವರು. ಆದರೆ ವಿಧವಾದ ಉದ್ದೇಶಗಳನ್ನ ಇಟ್ಕೊಂಡು ಅವರು ಹುಟ್ಟಿ ಬರಬಹುದು. ಅದು ಅವರಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಆದ್ದರಿಂದ ಈ 7 ಭೂಮಿಕೆಗಳನ್ನು, ಈ 7 ಪ್ರಜ್ಞೆಯ ಅವಸ್ಥೆಗಳನ್ನು ಪಡ್ಕೊಳ್ತಕ್ಕಂಥದ್ದು ಯೋಗದ ಗುರಿ. ಅಂಥದ್ದು ಬರುತ್ತೆ ಯೋಗ ಸಾಧನೆ ಮಾಡ್ತಾ ಅಂತ ಹೇಳ್ತಾರೆ ಪತಂಜಲಿ ಋಷಿಗಳು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.